ಇನ್ನೆಂತ ಕುಡಿಯಲ್ಲ ನಾವೀಗ ವಾಸನೆ ಹೊತ್ತಲ್ಲ ಕರ್ಪಿಚ್ಚು ಖರ್ಚೀಫು ಇಲ್ಲಿ ಪಾಸ್ ಮಾಡಬೇಕು ಗಾಡಿಗಳಿಗೆ. ನಮ್ಮ ಎಂಟ್ರಿ ಮತ್ತು ಎಕ್ಸಿಟ್ ಟೈಮ್ ಬರೆದಿಟ್ಕೊಳ್ತಾರೆ. ರುಚಿಲಿಂಬೆ ಒಳ್ಳೇದು. ಇದಾದರೆ ಬೆಟ್ಟದ ಇದು ಡೋರ್ ಇಲ್ಲಿ ಏನೋ ಟೈಮ್ ಗೇಟ್ ಉಂಟು ಅಂತ ಗೇಟ್ ಉಂಟು, ಓಪನ್ ಉಂಟು, ಜನ ಇಲ್ಲ. ತೋರಿಸ್ತಾ ಇದ್ದು ಸೊ ನಾವೀಗ ಕುಂದಾದ್ರಿಗೆ ಬಂದಿದ್ದೇವೆ. ನಾವು ಫಸ್ಟ್ ಅಲ್ಲಿಗೆ ಇದಲ್ಲ ಎಂತ ಅಲ್ಲಿಗೆ ಸರ್ ಅಲ್ಲಿಗೆ ಹೋಯ್ದಿಲ್ಲ. ಇಲ್ಲಿ ಹೋಯ್ದೆ ನಾವು. ಇದು ಆಗುಂಬೆ 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 ಘಾಟಿಯಿಂದ ಕಳೆದು ನಾವೀಗ ಫಸ್ಟ್ ಕುಂದಾದ್ರಿ ಹಿಲ್ಸಿಗೆ ಬಂದದಾಯ್ತಾ. ಬಟ್ ಕುಂದಾದ್ರಿ ಹಿಲ್ಸಿಗೆ ಬರಲಿಕ್ಕೆ ರೋಡ್ ಸ್ವಲ್ಪ ಸಪೂರ ಉಂಟು, ಫುಲ್ ಕರ್ವಿ, ಸ್ವಲ್ಪ ಕಷ್ಟ ಉಂಟು. ಅಂದರೆ ನಮಗೆಲ್ಲ ಏನು ತೊಂದರೆ ಇಲ್ಲ, ಯಾಕಂದರೆ ನಮ್ಮ ರೋಡ್ಸ್ ಎಲ್ಲ ಸ್ವಲ್ಪ ಹೀಗೆ ಇರೋದು. ಬಟ್ ಈಗ ರೀಸೆಂಟ್ಲಾಗಿ ಕಲ್ತದ್ದು ಅಥವಾ ಕಾರ್ ಆಗಿರ್ಬೋದು, ಬೈಕ್ ಇಬ್ಬರಿಗೆ ಸಹ ಸ್ವಲ್ಪ ನೋಡಿಕೊಂಡು ಹೋಗಬೇಕು. ಸ್ವಲ್ಪ ಸಪೂರ ರೋಡ್ ಅಷ್ಟು ಸರಿ ಇಲ್ಲ, ಕರ್ವಿ ರೋಡ್. ಸೊ ಈಗ ರೀಚ್ ಆಗಿದೆ ಕುಂದಾದ್ರಿಗೆ. ನೋಡುವ ಅಲ್ಲಿ ಹೇಗಂತ. ಅಲ್ಲ ಆಫ್ ರೋಡ್ ಹೆಂಗೋ ಬಂದೆ ಸೇಫಾಗಿ. 2-3 ಕಡೆ ಗಾಡಿ ಫುಲ್ಲು ಲಿಫ್ಟ್ ಆಗಿದೆ, ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಇಲ್ಲಿ ಬೈಕೆಲ್ಲ ಪಾರ್ಕ್ ಮಾಡಿ ಆಯಿತು. ಇನ್ನು ಸೊ ಈಗ ನಾವು ಕುಂದಾದ್ರಿ ಬೆಟ್ಟಕ್ಕೆ ಹೋಗುವ, ಮೇಲೆ ಹತ್ತುವ. ಮಂಗ ಒಂದು ಅಡ್ವೆಂಚರಸ್ ರೋಡ್ ಇದೆ ಆ್ಯಕ್ಚುಲಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಿಲ್ಲಿ ಬರಲಿಕ್ಕೆ. ಅಂದರೆ ಈಸಿ ರೋಡ್ ಅಲ್ಲ, ಟಫೆಸ್ಟ್ ಅಂತಲ್ಲ, ಹೌದು. ಬಟ್ ಸ್ವಲ್ಪ ಸ್ಕಿಲ್ ಬೇಕಿಲ್ಲಿ. ಅವನ್ಸೊಂದು ಎಷ್ಟೊಂದು 90-95 ಒಳ್ಳೆ ಹೊಟ್ಟೆ ಇದ್ದ ಅವನ್ಸೊಂದು. ಅಂದ್ರೆ ನೀ ಎಂತ ಅವನು ಎಕ್ಸ್ಪೆಕ್ಟ್ ಕೊಟ್ಟು ಬರ್ತಿದ್ದೇನೆ. ನಾ ಹೇಳಿದೆ ಅವನೇ ಅನಿರ್ದನ ಬಾರ ಎಂತ ಹಿಂಗೆ ಕೊಡ್ದು ಬರ್ತಾ ಇದ್ದಪ್ಪ ಹೇಳಿ ಹೇಳಿ ಕೇಳ್ತಿದ್ದೆ. ಅದು ಎಂತ ಫಸ್ಟಿಗೆ ಎಲ್ಲಿ ಅಂದ್ರೆ ಹೆಂಗೆ ಅದಿಲ್ಲಿ ಟರ್ನಿಂಗ್ಗೆ. ಅದೇ ಅದೇ ಸೆಕೆಂಡ್ಲಿ ಹೇಳತ್ತೆ, ಸೆಕೆಂಡ್ ಹೇಳೋದು ಬರಲಿ ಸ್ಪೀಡ್ ಆಗುತ್ತಲ್ಲ, ಹೆದರಿಕೆ ಸಾಯ್ತು. ನಾನು ಮೊದಲು ಕಲ್ತಿದ್ದಲ್ಲಿ ಯಾವ್ದೊಂದು TVS ಸ್ಟಾರ್ ಸಿಟಿ 110 ಅದ್ರಲ್ಲಿ ಎಷ್ಟು ಸತಿ ಹಂಗೆ ವೀಲಿಂಗ್ ಆಗಿ ಲೆಕ್ಕ ಇಲ್ಲ. ಒಂದೇ ವೀಲಿಂಗ್ ಆಗಿ ಉದುರಿದ್ದೆ. ಅದೆಂತಪ್ಪ ಅಂತ ಆ ಬೈಕ್ ಎಲ್ಲ ಅದಕ್ಕೆ ವೈಟ್ ಬ್ಯಾಲೆನ್ಸ್ ಆಗುದಿಲ್ಲ. ಅದು ಹಿಂದೆ ವೈಟ್ ಜಾಸ್ತಿ ಆದ ಕೊಡ್ಲಿಲ್ಲ, ಒಂದು ಹಿಂಗೆ ಹಂಪ್ ಬಂದ್ರೆ ಹಿಂಗೆ ಹಾರ್ತದೆ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಇದ್ದು ಅಂತಿದ್ದ? 100 ಚಿಲ್ಲರೆ. 150 ಚಿಲ್ಲರೆ, 150 ಇರೋದಾಗ. ಸೊ ನಾವು 10 ಗಂಟೆಗೆ ಕುಂದಾದ್ರಿ ಬೆಟ್ಟಕ್ಕೆ ಎತ್ತಿದ್ದೇವೆ. ಓ ಇದೆಂತಾರ ಇಲ್ಲೇ
ವಾವ್ ಸೀನರಿ ಸೂಪರ್ ಇದ್ದು. ಓ ಇಲ್ಲಿಂದ ಒಳ್ಳೆ ಭಯಂಕರ ವ್ಯೂ ಉಂಟು. ನಿಮ್ದು ನೋಡಿ ಜಾಗದಲ್ಲಿ ಕಾಸರಗೋಡು 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 ನೋಡ್ಕೊಂಡು ಬೇಗ ಹೋಗ್ಬೇಕು, ಜಾಸ್ತಿ ಹೊತ್ತು ಇರಂಗಿಲ್ಲ. ಓಕೆ ಒಂದು ಕಾರ್ಯಕ್ರಮ ಇದೆ, ಗೇಟ್ ಲಾಕ್ ಮಾಡ್ತಾರೆ ಕೆಳಗೆ, ಆಯ್ತಾ? ಸರಿ ಸರಿ ಸರಿ. ನೋಡ್ಕೊಂಡು ಹೊರಗೆ ತಗೊಂಡು ಹೋಗು. ಹಪ್ಪದ ಹವ್ಯಕರ ಅಲ್ಲ ಬ್ರಾಹ್ಮಣರದ್ದು ಇದ್ದಪ್ಪು ಡೂಮ್ ಇದ್ದು ಅಡಕ್ಕೆ ಅದು ಆನತ 190 ಇಲ್ಲಿ ರೈಟ್ ರೈಟ್ ಅಡ ಬ್ರೇಕ್ ಹಾಕಿದ್ದು ರೈಟ್ ಅದೇ ಅದು ಹೆದರಿದ್ದು ನೋಡಿ ಅದು ಫಾಸ್ಟ್ ಇತ್ತು ಎರಡೆರಡು ಬೈಕ್ ಕಂಡು ಹೆದರಿದ್ದು ಓಕೆ ಹಂಗ. ಸೊ ನಾವೀಗ ರಾಷ್ಟ್ರಕವಿ ಕುವೆಂಪು ಅವರ ಊರಿನಲ್ಲಿ, ಹಾಗೆ ಇದು ಅವರ ಮನೆ ಅಲ್ದ ಗ್ರಾಮ ಅದೇ ಗ್ರಾಮ ಮನೆ. ಸೊ ಅಲ್ಲಿದ್ದೇವೆ ನಾವು. ಆ್ಯಕ್ಚುಲಿ ಕವಲೇದುರ್ಗಕ್ಕೆ ಹೋಗ್ಬೇಕಂತ ಹೇಳಿದ್ದದ್ದು, ಅಲ್ಲಿ ಈ ಬಿಸಿಲಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪ್ಲ್ಯಾನ್ ಚೇಂಜ್ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಫಿಲ್ಮಿಂಗ್ ಫೋಟೋಗ್ರಫಿ ಯಾವುದು ಅಲೌಡ್ ಇಲ್ಲ. ಸೊ ಹಾಗಾಗಿ ಇಲ್ಲಿಂದಲೇ ಒಂದು ವ್ಯೂ ಅಷ್ಟೇ. ಬಟ್ ಮೊಬೈಲಲ್ಲೆಲ್ಲ ಕೂಡ ಏನೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಹೌದು. ಅಲ್ಲ ಕ್ಲೋರಿನ್ ಹಾಕಿದ್ರೆ ಇದೆಷ್ಟು ಲೇಲೆ ಅದಾ ಹೇಳಿದ ಏನಾಯ್ತು ಗೌರತ್ ನೀವು ಹಾಕಿಲ್ಲ ಇನ್ನಂತ ಕುಡಿಯಲ್ಲ ನಾವು ವಾಸನೆ ಹೊತ್ತಲ್ಲ ಇದು ಬೇಡ ಸಾಕು 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 ಕೊಂಡು ಉಪ್ಪಿ ಸಾಕು ಅದು ಸಾಕು ಸಾಕು. ಮತ್ತೆ ಮಯೂರಲ್ಲಿ ತುಂಬಿಸಂಬ ಮಯೂರ ಮಯೂರ. ಸೊ ನಾವೀಗ ಮಯೂರ ಇದು ಇದೆಂತ ನೋಡಿ ನಾವೀಗ ಕವಿಮನೆ ಕವಿಮನೆ ನಾವು ನೋಡಿ ಕರ್ಪೀಚು ಕರ್ಪೀಚು ಕರ್ಚೀಫು. ಸೊ ನಾವೀಗ ಕವಿಮನೆ ನೋಡಿ ಆಯಿತು. ಒಳಗಡೆ ಇದು ಶೂಟ್ ಮಾಡುವಾಗಿಲ್ಲ, ವಿಡಿಯೋ ಶೂಟ್ ಮಾಡುವಾಗಿಲ್ಲ. ಆ್ಯಕ್ಚುಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಉಂಟು. ಅಂದರೆ ತುಂಬ ಹಳೆ ಮನೆ, 3 ಫ್ಲೋರ್ ಉಂಟು. ನೋಡಲಿಕ್ಕೆ ಅಂದರೆ ಮನೆ ತುಂಬ ತಂಪುಂಟು, ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ. ಸೊ ಹಾಗೆ ಇಲ್ಲಿ ಬಂದವರು ಖಂಡಿತ ಇದನ್ನು ವಿಸಿಟ್ ಮಾಡ್ಬೋದು. 20 ರೂಪಾಯಿ ಎಂಟ್ರಿ ಫೀಸು. ಅದಾದಮೇಲೆ ಜಸ್ಟ್ ಇನ್ನು ಉಳಿದ 2-3 ಪ್ಲೇಸಸ್ ಉಂಟು. ಕವಿಶಾಹಿ ಆಗಿರ್ಬೋದು, ಎಲ್ಲವನ್ನು ಸಹ ನೋಡ್ಬೋದು. ಭಾಗದಲ್ಲಿ ಬಿಟ್ಟಿದ್ದ ಅದರಲ್ಲಿ ಅಂತ
ನೀರು ಇದ್ದಿದ್ದು ಕೈ ತೊಳವಲ್ಲ ಹಾಂ ದಪ್ಪ ಎಂತ ಅದೇ ಫೇಸ್ ವಾಶ್ ಅಲ್ಲಿ ತಂದಿದೆ ಬರೀ ವಾಟರ್ ವಾಶ್ ನಾರ್ಮಲ್ ವಾಟರ್ ಅಲ್ಲ ಅದರದ್ದು ಕುವೆಂಪು ಮನೆ ತಂದಿದ್ದು ವಾಟರ್ ಅಷ್ಟೇ ಸ್ಪೆಷಲ್ ಗಾಡಿ ದೇವ ಗಂಗಾ ತೀರ್ಥಲ್ ನಡೀರಿ ಗಾಡಿ ತೆಗಿವ ಹೋಗ್ಬಾ ಭಯಂಕರ ಬಿಸಿಲು ಮಾತ್ರ ಸವಿಷ ಇಲ್ಲದ ಅಡುಗೆ ನಮ್ಮ ಪಯಣ ಸ್ಮಾರಕ ಭವನ ನನ್ನ ಪ್ರೀತಿನ ಆಗನಿ ಅನಿಕೇತ ಯಾರು ಅಂತ ಕೇಳಿದ್ರೆ ಉತ್ತರ ಇಲ್ಲ ಯಾರು ಚೇತನ ಮತ್ತು ಅನಿಕೇತ ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಇಲ್ಲ ಅವರಿಗೆ ನೋಡಿ ಅಂತೆ ಪದ್ಯಗಳನ್ನೆಲ್ಲ ಪದ್ಯ ಕವಿತೆಗಳು ಅದು ಹಾಕಿದ್ದಾರೆ. ನನಗೆ ಹಸಿ ಹೋಗ್ತಾ ಉಂಟು ಅಷ್ಟೇ ವಿಷಯ ಇಲ್ಲ ನೋಡು ಹಸಿವು ಹೋಗ್ತದೆ ಇದು ಮಾಡಿ ಹ್ಯಾಂಡ್ ರೈಟಿಂಗ್ ಅದೇ ಅದಕ್ಕೆ ಮತ್ತೆ ವೈಟ್ ವಾಶ್ ಮಾಡಿದ್ವಿ 1936 ಬರ್ತದೆ 1930 ಹಾಂ ಕರೆಕ್ಟ್ 16/5/14ನೇ ತಾರೀಕು 5ನೇ ತಿಂಗಳು 36ನೇ ತಾರೀಕು.
ನಾವೀಗ ಶೃಂಗೇರಿಗೆ ರೀಚ್ ಆಗಿದ್ದೇವೆ. ಗಂಟೆ 3 ಕಾಲ ಆಯಿತು. ಅದೇ ಇಲ್ಲೇ ಯಾವುದು? ಇಲ್ಲೇ ಇತ್ತು ಅವರ ಸುಮ್ಮನೆ ಅಲ್ಲಿ ರೇಟ್ ಹೆಚ್ಚಿಗೆ ಕಾಳಿ. 10 ರೂಪಾಯಿ ಇತ್ತು. 10 ರೂಪಾಯಿ ಗಾಡಿ ನಾವು 8 ರೂಪಾಯಿ ಕಡೆ ಆದ್ದು 80 ರೂಪಾಯಿ ಆಯ್ತು. ನಾವು ಒಂದೊಂದು ಕೆಲಸ ಮಾಡ್ತು. ನಾವೀಗ ಶೃಂಗೇರಿ ದೇವಸ್ಥಾನದಲ್ಲಿ ಇದ್ದೇವೆ. ಫಸ್ಟು ಬಂದದ್ದು ಲೇಟ್ ಆಯಿತು, ಹಸಿವು ಆಗ್ತಿತ್ತು, ಮಧ್ಯಾಹ್ನದ ಊಟ ಆಗಲಿಲ್ಲ ಅಂಥೇಳಿ ಸೀದಾ ಹೋಗಿ ಹೋಟೆಲಲ್ಲಿ ಊಟ ಮಾಡಿ ಸ್ವಲ್ಪ ಫ್ರೈಡ್ ಚಿಪ್ಸ್ ಅದು ಇದೆಲ್ಲ ಇತ್ತು, ಸ್ವಲ್ಪ ಪರ್ಚೇಸ್ ಮಾಡಿದ್ದೇವೆ. ಅದಾಗಿ ಈಗ ದೇವಸ್ಥಾನ ಒಳಗೆ ಹೋಗುವ ಅಂತೇಳಿ ಬಂದ ದಾರಿ ನೋಡಬೇಕಿತ್ತು. ಭಯಂಕರ ಆಫ್ ರೋಡಿಂಗ್ ಎಲ್ಲ. ಇವತ್ತು ನಾವು ಆಫ್ ರೋಡಿಂಗ್ ಅಂತ ಪ್ಲ್ಯಾನೇ ಇರಲಿಲ್ಲ, ಎಲ್ಲ ಸರಿಯಾದ ರೋಡಲ್ಲೇ ಬರೋದಿದ್ರು ಫುಲ್ ಆಫ್ ರೋಡಿಂಗ್ ಇವತ್ತು. ದೇವಸ್ಥಾನಕ್ಕೆ ಪುಣ್ಯ ತಕೊಂಬಳೆ ಬಪ್ಪ. ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಪಾಪ ಮಾಡಿಕ್ಕೆ ಹೋದ್ರೆ ಮತ್ತೆಂತಾರ ಅದು ಡಬ್ಬಲ ಕಲ್ಲದು ಜನಗಳು ಬರೋದು ಬಾಟಲಲ್ಲಿ ದಾರಿಯಲ್ಲಿ ಬಿಸಾಡಿ ಸಾಗಿದ್ದು. ಎಂಥದಕ್ಕೆ ಬರ್ತಾವೆ ಇಂಥದ್ದೆಲ್ಲ ಕರ್ಮಗಳು. ಈ ದೇವಸ್ಥಾನದ ಒಂದು ವಾಸ್ತುಶಿಲ್ಪತೆ ಅಥವಾ ಒಂದು ಸ್ಟ್ರಕ್ಚರನ್ನು ನೀವು ನೋಡ್ತಾ ಇದ್ದರೆ ತುಂಬ ಸ್ಪೆಷಲ್. ಯಾಕೆಂತ ಹೇಳಿದರೆ ಇದೊಂದು ಚೈನ್ ಆಗಿ ಕಾಣ್ತಾ ಉಂಟಲ್ಲ, ಇದು ಪೂರ್ತಿ ಕಲ್ಲಿನಲ್ಲಿ ಮಾಡಿರೋಂಥದ್ದು. ಕಲ್ಲಿನಲ್ಲಿಯೇ ಕೆತ್ತಿ ಇದನ್ನು ಚೈನ್ ಹಾಗೆ ಮಾಡಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗೆ ಮಾಡಿರ್ಬೋದು ಇದನ್ನು ಅಂತೇಳಿ. ಹಿಂದೆ ಇದನ್ನು ಈಗಲೇ ಸೆಟಪ್ ಮಾಡಿ ಅದೇ ನಿಂಬಲ್ ರೆಡಿ ರೆಡಿ. ಸೊ ನಾವು ಕುದುರೆ ಮುಖದಲ್ಲಿದ್ದೇವೆ. ಅದೇ 2 ಗಾಡಿಗೆ ಒಂದೇ ಪಾಸ್ವರ್ಡ್ ಹೇಳಕ್ಕಲ್ಲ, ಒಟ್ಟೊಟ್ಟಿಗಪ್ಪ ಆತ. ಇದು 2 ಗಾಡಿ ಇಲ್ಲಿ ಪಾಸ್ ಮಾಡಬೇಕು ಗಾಡಿಗಳಿಗೆ. ನಮ್ಮ ಎಂಟ್ರಿ ಮತ್ತು ಎಕ್ಸಿಟ್ ಟೈಮ್ ಬರೆದಿಟ್ಕೊಳ್ತಾರೆ. ಏನಂತ ಹೇಳಿದರೆ 40 km/h ಸ್ಪೀಡಲ್ಲಿ ಮಾತ್ರ ಹೋಗ್ಬೇಕಂತ, ಯಾಕೆಂದ್ರೆ ಜಾಸ್ತಿ ಹೋಗಬಾರ್ದು, ಕಡಿಮೆ ಹೋಗ್ಬೋದು. ಹಾಗಂತೇಳಿ 3/4 ಗಂಟೆಗಿಂತ ಮೊದಲು ಇದನ್ನು ಎಕ್ಸಿಟನ್ನು ಕ್ರಾಸ್ ಮಾಡುವಾಗಿಲ್ಲ, ಹಾಗೆ 1.5 ಗಂಟೆಗಿಂತ ಜಾಸ್ತಿ ಆಗಬಾರ್ದು ಅಂತೇಳಿ ಹೇಳಿದ್ದಾರೆ. ಸೊ ಹೊರಡುವ ಈಗ, ನಿಧಾನಕ್ಕೆ ಹೋಗುವ. ಎರಡರದ್ದು ಒಟ್ಟಿಗೆ ಎರಡರದ್ದು ಒಟ್ಟಿಗೆ ಶೃಂಗೇರಿ ಅಲ್ಲ. ನಾವೀಗ ಶೃಂಗೇರಿಯಲ್ಲಿ ಇಡೀ ಅಂತ ಕೂದಲೆಲ್ಲ ಒಟ್ಟರಶೆ ಆಗಿದೆ. ಅದು ಇಗ್ನೋರ್ ಇಟ್, ಓಕೆ, ಬಿಕಾಸ್ ಆಫ್ ಹೇರ್ ಕಟ್ ಮಾಡಲಿಲ್ಲ, ಹಾಗೆ ಹೆಲ್ಮೆಟ್ ಹಾಕಿ ಈ ಘಾಟಿ ಎಲ್ಲ ಹತ್ತಿ ಕಿವಿಯೆಲ್ಲ ಕೇಳ್ತಾ ಇಲ್ಲ. ಒಳ್ಳೆ ಒಳ್ಳೆಯದು, ಅದು ಒಳ್ಳೆಯದು. ಟ್ಯೂನ್ ಬರೋದು. ಸೊ ಇನ್ನೊಂದು 85 ಕಿಲೋಮೀಟ್ರ್ ಉಂಟು ಹೋಗಲಿಕ್ಕೆ. 85? ಹಾಂ 85.
ಕಿಲೋಮೀಟರ್ ಗಂಟೆ. ಸಣ್ಣದು. ಒಂದು 250 ಕವರ್ ಮಾಡಿದ್ದು. 273 ಆಲ್ರೆಡಿ ಆಯಿತು. 273 80 ಎಷ್ಟಾಯ್ತು? ಬ್ಯಾಗು ಇಲ್ಲ ಮೀಮ್ ಹಾಕಿ ಬ್ಯಾಗ್ ಬಿಡಾಗ ಬ್ಯಾಗ್ ಹೇಳಾಗ 2-3 ಸತಿ ಹಿಂಗೆ ಒಪ್ಪಂಗೆ. ಸೊ 270 30 ಲೆಕ್ಕ ಮಾಡಿ ಅಲ್ಲಿ 300 ಹಾಂ ವಾಟ್ ಎವರ್ ಐ ವಿಲ್ ಆಡ್ ದಟ್. ಓಕೆ. ಸೊ ಸ್ವಲ್ಪ ಲೆಕ್ಕ ವೀಕ್ ಆಗಿದೆ ಈಗ. ಈಗ ಮಂಡೆ ಓಡುತ್ತಿಲ್ಲ, ನಿದ್ದೆಲ್ಲ ಹೊರತಾ ಉಂಟು. ಹೌದು 3 ಗಂಟೆಗೆ ಎದ್ದದಲ್ಲ ಬೆಳಿಗ್ಗೆ. ಈಗ ಎಂತ ಮಂಡೆ ಓಡುತ್ತಿಲ್ಲ. ಇನ್ನೀಗ ಎಲ್ಲಿಯಾದ್ರೂ ಒಂದು ಅಡೆಯಲ್ಲಿ ನಿಲ್ಲಿಸಿ ಒಂದು ತಿಂಡಿ ತಿನ್ನೋದ, ಸೋಡಾ ಸರ್ಬತ್ ಏನಾದ್ರು ಕುಡಿಯೋದು, ಮತ್ತೆ ಮನೆಗೆ ಹೋಗೋದು. ಈಗ ಮನೆಗೆ ಹೋಗಿ ಮಲಗೋದೆ. ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ನೋವು ಬರ್ತಾ ಉಂಟು. ಹೌದು, ನೋವಿನ ಜಾಸ್ತಿ. ಇನ್ನೀಗ 2 ಗಂಟೆ ಡ್ರೈವಿಂಗ್ ಇದೆ ಅಲ್ಲ, ಅದೇ ಹೌದು, ನೋವಿನ ಜಾಸ್ತಿ. ಈಗ ಮನೆಗೆ ತಲುಪೇ ಸಾಕು ಅಂತ. ಹೌದು ಹೌದು, ಈಗ ಉದಾಸೀನಾಗಿ ಸ್ಟಾರ್ಟ್ ಆಯ್ತು. ಅಂದ್ರೆ ಎಂತೆಲ್ಲ ಈಗ ಸೀನರಿ ಅಂತೆಲ್ಲ ಕತ್ತಲ ಆಯ್ತು. ಇನ್ನು ಸೀನರಿ ಇಲ್ಲ, ಕಣ್ಣೆಲ್ಲ ಕೆಂಪಾಗಿದೆ. ಹೌದು, ಮತ್ತೆ ಇನ್ನೊಂದು ತಲೆವೇಶ ಅಂದ್ರೆ ಇದನ್ನೆಲ್ಲ ಎಡಿಟ್ ಮಾಡ್ಲಿಕ್ಕೆ ಪುರಸತ್ ಯಾರು ಎಲ್ಲಿ ಉಂಟು ಅಂತ. ಹೌದು ಹೌದು, ಹಾಕ್ಬೇಕಲ್ಲ ಯೂಟ್ಯೂಬ್ಗೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಇಲ್ಲಾದ್ರೂ ಸೋಡಾ ಸರ್ಬತ್ತನ್ನು ಕುಡಿಯುವ, ನಿಧಾನಕ್ಕೆ ಹೋಗುವ. ಕುದುರೆಮುಖ ಏನಂತ ಹೇಳಿದ್ರೆ ಸ್ಲೋವೇ ಬರಬೇಕಲ್ಲಿ. ಅವರು ಟೈಮ್ ಅಂತ ಚೆಕ್ ಮಾಡಲಿಲ್ಲ ಅವರು ಆ್ಯಕ್ಚುಲಿ. ಏನು ಕೇಳಲಿಲ್ಲ, ಸುಮ್ಮನೆ ತಗೊಂಡ್ರು ಅಷ್ಟೇ. ಬಟ್ ಆ್ಯಕ್ಚುಲಿ ನಾವು 6:15 ಪಾಸ್ ಆಗಬೇಕಿದ್ದದ್ದು 6:25 ಪಾಸ್ ಆಗಿದೆ. 10 ನಿಮಿಷ ಎಕ್ಸ್ಟ್ರಾ ಜಾಸ್ತಿ ತಗೊಂಡು. ಅಂದರೆ ಮಿನಿಮಮ್ 3/4 ಗಂಟೆ ಕಳಿಬೇಕು. ನಾವು 55 ನಿಮಿಷ ತಗೊಂಡದ್ದು. ನಾವು 40ರಲ್ಲೇ ಬಂದದ್ದು. ಹೌದು, ನಾವು ಪ್ರಾಮಾಣಿಕವಾಗಿ ಬಂದಿದ್ದೇವೆ. ತುಂಬ ಪ್ರಾಮಾಣಿಕರು ನಾವು. ಎಲ್ಲಿ ಕೂಡ ಯಾರನ್ನು ಕೂಡ ಓವರ್ಟೇಕ್ ಮಾಡಲಿಲ್ಲ, ಎಲ್ಲಿ ಸ್ಪೀಡ್ ಹೆಚ್ಚು ಮಾಡಲಿಲ್ಲ. ಇಲ್ಲ, ಹಾಗೆ ಎಲ್ಲಿ ಕೂಡ ನಿಲ್ಲಿಸಲಿಲ್ಲ. ಪ್ಲಾಸ್ಟಿಕ್ ಏನು ಹೊರಗೆ ಹಾಕಿಲ್ಲ, ಯಾವುದೇ ಪ್ರಾಣಿಗಳಿಗೆ ಫೀಡ್ ಮಾಡಲಿಲ್ಲ. ಎಲ್ಲ ಅವರು ಹೇಳಿದ ರೂಲ್ಸ್ ಅನ್ನು ಫಾಲೋ ಮಾಡಿದ್ದೇವೆ. ನನಗೆ ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡಿ ತುಂಬ ಬೇಜಾರಾದ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಬರುವಾಗ ಎಡೆಯಲ್ಲಿ ಒಂದು ಟೆಂಪೋದಷ್ಟು ಲೋಡು ಕಸವನ್ನಲ್ಲಿ ಹಾಕಿದ್ದಾರೆ. ಅಷ್ಟು ಚಂದ ಒಳ್ಳೆ ಕಾಡು ಅಥವಾ ಒಂದು ಒಳ್ಳೆ ಎನ್ವೈರ್ಮೆಂಟ್ ಎಲ್ಲರೂ ಸಹ ಫಾಲೋ ಮಾಡ್ತಾ ಇದ್ದಾರೆ. ಅಂಥ ಕಡೆಯಲ್ಲಿ ತಂದು ಕಸ ಸುರಿಯೋದು, ಇಂಥ ಮನುಷ್ಯನ ಎಂತ ಹೇಳೋದು. ಹೌದು, ಅವರನ್ನೆಲ್ಲ ಹಿಡಿಯೋರು ಒಂದು ಬೇಕು. ಹೌದು, ವಾಟ್ ಎವರ್. ಸೊ ಹಾಂ, ಅಪೂರ್ವ ಅವರೇ, ನಿಮ್ಮ ಒಂದು ಅಭಿಪ್ರಾಯ ಏನಾದರೂ? ಏನಿಲ್ಲ, ಅಷ್ಟೇ ಸಾಕಾ? ಸರಿಯಾಗಿದ್ರೆ ಇವತ್ತಿನ ಈ ರೈಡನ್ನು ಇಲ್ಲಿಗೆ ಮುಗಿಸುವ. ಮುಂದೆ ಇನ್ನೊಂದು ರೈಡಲ್ಲಿ ಸಿಗುವ, ಅಥವಾ ಮುಂದಿನ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಸಿಗುವ ನಾವು. ಸೊ ಅಲ್ಲಿವರೆಗೆ ಮನೆಗೆ ಹೋಗ್ತೇವೆ ಈಗ ನಿಧಾನಕ್ಕೆ. ಮಳೆ ಬರ್ತಿದ್ದು ಸಾಕು. ಬಾಯ್, ಟೇಕ್ ಕೇರ್, ಬಾಯ್.